ಅವರೆಲ್ಲ ಚಡ್ಡಿ ದೋಸ್ತ್ಗಳು. ಮೊನ್ನೆ ತಾನೇ ಜೈಲಿನಿಂದ ಕೂಡ ರಿಲೀಸ್ ಆಗಿದ್ರು. ರಾತ್ರಿ ಕಳೆದು ಬೆಳಗಾಗುವವರೆಗೂ ಕೂಡ ಪಾರ್ಟಿ ಮಾಡಿದವರು ಇದ್ದಕ್ಕಿದ್ದ ಹಾಗೆ ಕಿತ್ತಾಡಿಕೊಂಡು ತಮ್ಮ ಸ್ನೇಹಿತನನ್ನೇ ಹತ್ಯೆಗೈದಿದ್ದಾರೆ. ಯಾಕಾಗಿ ಅಷ್ಟಕ್ಕೂ ಅಲ್ಲಾಗಿದ್ದಾದ್ರೂ ಏನು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಫ್ರೆಂಡ್ ಪತ್ನಿ ಮೇಲೆ ಕಣ್ಣಾಕಿದ್ದಕ್ಕೆ ರೌಡಿ ಶೀಟರ್ ಮರ್ಡರ್. ತಡರಾತ್ರಿಯವರೆಗೂ ಒಟ್ಟಿಗೆ ಪಾರ್ಟಿ, ಬೆಳಗ್ಗೆ ಅಟ್ಟಾಡಿಸಿ ಕೊಲೆ. ಎಸ್, ಬೆಂಗಳೂರಿನ ಸಿದ್ದಾಪುರದ ಅರೆಕೆಂಪನಹಳ್ಳಿಯ ಸ್ಲಂನಲ್ಲಿ ಈ ಭೀಕರ ಕೊಲೆ ನಡೆದಿದೆ. ಸೈಯದ್ ಇಸಾಕ್ ಎಂಬಾತನನ್ನ ಒಂಟಿಕೈ ವೆಂಕಟೇಶ, ಅಜಯ್ ಅನ್ನೋರು ಸೇರಿ ಅಟ್ಟಾಡಿಸಿ ಬರ್ಬರವಾಗಿ ಕೊಚ್ಚಿ ಕೊಲೆಗೈದಿದ್ದಾರೆ. ಅಸಲಿಗೆ ಒಂಟಿಕೈ ವೆಂಕಟೇಶ, ಅಜಯ್, ಕೊಲೆಯಾದಂತಹ ಇಸಾಕ್ ಒಂದೇ ಏರಿಯಾದವರು. 16 ವರ್ಷಗಳಿಂದ ಸ್ನೇಹಿತರಾಗಿದ್ರು. ಈ ಹಿಂದೆ ಹಲವು ಅಪರಾಧ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿ ಒಟ್ಟಿಗೆ ಜೈಲು ಸೇರಿದವರು. ಮೂವರ ಮೇಲೂ ಕೂಡ ರೌಡಿ ಶೀಟ್ ಓಪನ್ ಆಗಿದೆ. ಕಳೆದ ಮಾರ್ಚ್ನಲ್ಲಿ ಮೂವರು ಜೈಲಿನಿಂದ ರಿಲೀಸ್ ಆಗಿದ್ರು. ಹಾಗೆ ಬಂದವರೇ ಮತ್ತೆ ಏರಿಯಾದಲ್ಲಿ ಹವಾ ಶುರು ಮಾಡಿದ್ರು. ಇಲ್ಲಿ ತನಕ ಚೆನ್ನಾಗಿದ್ದ ಇವರ ಫ್ರೆಂಡ್ಶಿಪ್, ಅದೊಂದು ವಿಚಾರಕ್ಕೆ ಅಸಮಾಧಾನ ಉಂಟಾಗಿತ್ತು. ಅದೇನು ಅಂದ್ರೆ, ರೌಡಿ ಶೀಟರ್ ಒಂಟಿಕೈ ವೆಂಕಟೇಶ ಫ್ರೆಂಡ್ ಪತ್ನಿ ಮೇಲೆ ಇಸಾಕ್ ಕಣ್ಣಾಕಿದ್ದ. ಕಳೆದ ಕೆಲ ದಿನಗಳ ಹಿಂದೆ ಇಸಾಕ್ನನ್ನ ರೌಡಿ ಶೀಟರ್ ಒಂಟಿಕೈ ವೆಂಕಟೇಶ ಮತ್ತು ಅಜಯ್ ಕರೆದು ಸ್ನೇಹಿತನ ಪತ್ನಿ ಮೇಲೆ ಕಣ್ಣು ಹಾಕಿದೀಯಾ, ಇದೆಲ್ಲ ಸರಿ ಇರೋದಿಲ್ಲ, ಚೇಂಜ್ ಆಗಿಬಿಡು ಅಂತ ಹೇಳಿದ್ರಂತೆ. ಜೊತೆಗಿದ್ದವ್ರೆ ಎಲ್ಲರೆದ್ರು ಅವಮಾನ ಮಾಡ್ಬಿಟ್ರಲ್ಲ ಅಂತೇಳಿ ಕೋಪಗೊಂಡ ಇಸಾಕ್, ಟೈಮ್ ಬರ್ಲಿ, ಫ್ರೆಂಡ್ ಅಂತಾನು ನೋಡಲ್ಲ, ಹಾಕ್ಬಿಡ್ತೀನಿ ಅಂತ ಹೇಳಿ ಏರಿಯಾ ತುಂಬಾ ಹೇಳ್ಕೊಂಡು ಓಡಾಡ್ತಿದ್ನಂತೆ. ಈ ವಿಚಾರ ತಿಳಿದ ಒಂಟಿಕೈ ವೆಂಕಟೇಶ, ಅಜಯ್ ನಿನ್ನೆ ಇಸಾಕ್ನನ್ನ ಫೋನ್ ಮಾಡಿ ಕರೆದಿದ್ದಾರೆ. ನಮ್ಮ ನಡುವೆ ಗಲಾಟೆ ಬೇಡ ಬಾಚಿನ ಅಂತೇಳಿ ಇಡೀ ರಾತ್ರಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಮುಂಜಾನೆ 3 ಗಂಟೆ ಹೊತ್ತಿಗೆ ಮತ್ತದೇ ಹೆಣ್ಣಿನ ವಿಚಾರಕ್ಕೆ ಗಲಾಟೆ ಶುರುವಾಗ್ಬಿಟ್ಟಿದೆ. ಇಸಾಕ್ ಮೊದಲಿಗೆ ಒಂಟಿಕೈ ವೆಂಕಟೇಶನನ್ನ ಹೊಡೆಯೋದಕ್ಕೆ ಮುಂದಾಗಿದ್ದಾನೆ. ಮೊದಲೇ ತಯಾರಾಗಿ ಬಂದಿದ್ದ ಅಜಯ್ ಮತ್ತು ವೆಂಕಟೇಶ ಮಾರಕಾಸ್ತ್ರಗಳನ್ನ ಹಿಡಿದು ಇಸಾಕ್ನನ್ನ ಅಟ್ಟಾಡಿಸಿ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹುಡುಗಿ ವಿಚಾರಕ್ಕೆ ಗಲಾಟೆ ಆಗಿದ್ದು ಹೌದು. ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ಕೊಂತಾರೆ, ತಿರ್ಗಾ ಕುತ್ಕೊಂತಾರೆ, ತಿರ್ಗಾ ಒಳ್ಳೇದಾಗ್ತಾರೆ ಅವರು ಅಂತ ನಾವು ಇಟ್ಕೊಂಡಿದ್ದು. ಮಧ್ಯಾಹ್ನ ಬಂದ್ರು ಅವರು. ಮಧ್ಯಾಹ್ನ ಬಂದು ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ರು. ಅದೇ ಫ್ರೆಂಡ್ ಮಾಮೂಲಿ ಅಲ್ಲ, ಎಲ್ಲ ಒಟ್ಟಿಗೆ ಇದ್ರು. ಅವರು ಒಟ್ಟಿಗೆ ಇದ್ದು ಈ ತರ ಮಾಡಿರೋದು. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಸಾಕ್ ಎಂಬ ವ್ಯಕ್ತಿಯ ಕೊಲೆ ಪ್ರಕರಣ ವರದಿಯಾಗಿದೆ. ಘಟನೆ ನಡೆದಿರೋದು ಬೆಳಗ್ಗೆ ಸರಿಸುಮಾರು 3:30ಯಿಂದ 4 ಗಂಟೆ ಅವಧಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿತರನ್ನ ನಾವು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದೀವಿ. ಆರೋಪಿ ಮೃತರು ಎಲ್ಲ ಒಂದೇ ಏರಿಯಾನಲ್ಲಿದ್ದು ಅವ್ರ ಮನೆ ಹತ್ರನೇ ಮೃತ ವ್ಯಕ್ತಿ ಏನಿರ್ತಾನೆ ಇನ್ನೋರ್ವ ಗೆಳೆಯನ ಹೆಂಡತಿ ಜೊತೆಗೆ ಸ್ನೇಹ ಬೆಳೆಸಿರ್ತಾನೆ ಅನ್ನೋ ಒಂದು ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಅದು ಕೊಲೆಯಾಗಿ ಅಂತ್ಯಗೊಂಡಿದೆ. ಪ್ರಕರಣವನ್ನು ದಾಖಲಿಸಿಕೊಂಡ ಸಿದ್ದಾಪುರ ಪೊಲೀಸರು ಎಸ್ಕೇಪ್ ಆಗಿದ್ದ ಇಬ್ಬರು ಕೊಲೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಒಟ್ನಲ್ಲಿ ಪಾರ್ಟಿ, ಹೆಣ್ಣಿನ ವಿಚಾರ, ಸ್ನೇಹ ಎಲ್ಲವೂ ಕೂಡ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದ್ದು ಮಾತ್ರ ದುರಂತವೇ ಸರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.